45 ದಿನಗಳಿಂದ ರೈತರು ಮಾಡುತ್ತಿದ್ದಂತ ಪ್ರತಿಭಟನೆ ಕೆಐಎಡಿಬಿಗೆ ತಮ್ಮ ಭೂಮಿಯನ್ನ ಬಿಟ್ಟು ಕೊಡಲ್ಲ ಅಂತ ಹೇಳಿ ರೈತರು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳ ಕಚೇರಿಯ ಬಳಿ ಪ್ರತಿಭಟನೆಯನ್ನ ಮಾಡುತ್ತಿದ್ದಾರೆ. ಪೊಲೀಸರು ಮತ್ತು ರೈತರ ನಡುವೆ ತಳ್ಳಾಟ ನೂಕಾಟ ಆಗಿದೆ. ಕೆಐಎಡಿಬಿಗೆ ಭೂಮಿ ಬಿಟ್ಟು ಕೊಡಲ್ಲ ಅಂತ ಹೇಳಿ ಪಟ್ಟು ಹಿಡಿದಂತ ರೈತರು ಪ್ರತಿಭಟನೆಯನ್ನ ಸುಮಾರು 45 ದಿನಗಳಿಂದ ಮಾಡುತ್ತಿದ್ರು. ಜಂಗಮಕೋಟೆ ಬಳಿ ನಿರ್ಮಾಣವಾಗುತ್ತಿರುವ ಕೆಐಎಡಿಬಿ ವಿರೋಧಿಸಿ ದನ ಕರುಗಳೊಂದಿಗೆ ಡಿಸಿ ಕಚೇರಿಗೆ ಮುತ್ತಿಗೆ ಹಾಕುವಂತ ಪ್ರಯತ್ನವನ್ನ ರೈತರು ಮಾಡಿದ್ದಾರೆ. ರೈತರು ಮತ್ತೆ ಪೊಲೀಸರ ನಡುವೆ ಅಲ್ಲಿ ನೂಕಾಟ ತಳ್ಳಾಟ ಎಲ್ಲವೂ ನಡೆದಿದೆ. ಚಿಕ್ಕಬಳ್ಳಾಪುರದಲ್ಲಿ ನಡೆದಿರುವಂತ ಘಟನೆ ಇದು. ಕೆಐಎಡಿಬಿಗೆ ನಮ್ಮ ಜಮೀನನ್ನ ಬಿಟ್ಟುಕೊಡಲ್ಲ ಅಂತ ಹೇಳಿ ರೈತರು 45 ದಿನಗಳಿಂದ ಪ್ರತಿಭಟನೆ ಮಾಡ್ತಾ ಇದ್ರು. ಇವತ್ತು ತೀವ್ರ ಸ್ವರೂಪ ಪಡ್ಕೊಂಡಿದೆ ಪ್ರತಿಭಟನೆ. ನಮ್ಮ ಪ್ರತಿನಿಧಿ ಮಂಜುನಾಥ್ ದಿನೂರು ಈಗ ನಮ್ಮ ಜೊತೆಲಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಘಟನೆ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಮಂಜುನಾಥ, 45 ದಿನಗಳಿಂದ ನಡೀತಾ ಇರುವಂತ ಪ್ರತಿಭಟನೆ ಇವತ್ತು ಏಕಾಏಕಿ ತೀವ್ರ ಸ್ವರೂಪವನ್ನ ಪಡೆದುಕೊಂಡಿದ್ದು ಯಾಕೆ? ಪೊಲೀಸರು ಮತ್ತೆ ರೈತರ ನಡುವೆ ಏನೇನಾಯ್ತಲ್ಲಿ, ಏನೇನು ಹೈಡ್ರಾಮಾ ಆಯ್ತು? ಸದ್ಯಕ್ಕೆ ಹೇಗಿದೆ ಈಗ ಪರಿಸ್ಥಿತಿ? ರಂಜಿತ್, ಏನಂದ್ರೆ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕಿನ ಜಮಕೋಟೆ ಹೋಬಳಿಯಲ್ಲಿ 2ನೇ ಹಂತವಾಗಿ ಸಾವಿರಾರು ಎಕರೆ ಕೆಡಿಬಿ ಭೂಸ್ವಾಧೀನ ರೈತರ ಭೂಮಿಯನ್ನ ಭೂಸ್ವಾಧೀನ ಮಾಡಲಿಕ್ಕೆ ಮುಂದಾಗಿದೆ. ಇದನ್ನ ಖಂಡಿಸಿ ಕಳೆದ 45 ದಿನಗಳಿಂದನೂ ಕೂಡ ರೈತರು ಭಾರಿ ಪ್ರತಿಭಟನೆಯನ್ನ ಮಾಡ್ಕೊಂಡು ಬರ್ತಾ ಇದ್ರು. ಆದ್ರೂ ಕೂಡ ಈ ಬಗ್ಗೆ ಜಿಲ್ಲಾಡಳಿತ ಆಗಿರ್ಬೋದು ಅಥವಾ ಸರ್ಕಾರ ಆಗಿರ್ಬೋದು ಯಾರು ಕೂಡ ರೈತರ ಆ ಒಂದು ಕೆಡಿಬಿ ಭೂಸ್ವಾಧೀನ ಕೈ ಬಿಡುವಂತಹ ಕೆಲಸವನ್ನ ಮಾಡಲಿಲ್ಲ. ಹೀಗಾಗಿ ಇವತ್ತು ಏನು ಜಮಕೋಟೆ ಹೋಬಳಿಯ ಹಲವಾರು ಹಳ್ಳಿಗಳ ರೈತರು ತಮ್ಮ ದನ ಕರುಗಳೊಂದಿಗೆ ಡಿಸಿ ಕಚೇರಿ ಚಿಕ್ಕಬಳ್ಳಾಪುರ ಡಿಸಿ ಕಚೇರಿಗೆ ಮುತ್ತಿಗೆ ಹಾಕಿರುವಂತದ್ದು ಕೆಡಿಬಿ ಭೂಸ್ವಾಧೀನವನ್ನ ಯಾವುದೇ ಕಾರಣಕ್ಕೂ ಮಾಡ್ಕೊಡ್ಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಬೃಹತ್ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಡಿಸಿ ಕಚೇರಿಗೆ ಏನು ಹಸುಗಳು ಮತ್ತೆ ಕರುಗಳನ್ನ ನುಗ್ಗಿಸುವಂತ ಸಂದರ್ಭದಲ್ಲಿ ಪೊಲೀಸರಿಗೆ ಮತ್ತೆ ರೈತರಿಗೆ ಮಾತಿನ ಚಕಮಕಿ ಕೂಡ ನಡೀತು. ಜೊತೆಗೆ ಪೊಲೀಸರನ್ನ ತಳ್ಳಾಡಿಕೊಂಡು ತಾವು ತಂದಿದ್ದಂತಹ ಕರುಗಳು ಮತ್ತೆ ದನ ಕರುಗಳನ್ನ ಡಿಸಿ ಕಚೇರಿಗೆ ಮುತ್ತಿಗೆ ಹಾಕುವುದರ ಮೂಲಕ ಸರ್ಕಾರದ ನಡೆಯನ್ನ ಈಗ ರೈತರು ಖಂಡಿಸ್ತಾ ಇರುವಂತದ್ದು. ಜೊತೆಗೆ ಈಗಾಗಲೇ ರೈತರ ಭೂ ಸ್ವಾಧೀನ ಮಾಡ್ಲಿಕ್ಕೆ ಮುಂದಾಗಿರುವಂತಹ ಜಮೀನಿನಲ್ಲಿ ಸಾಕಷ್ಟು ಕೃಷಿಯನ್ನ ನಂಬ್ಕೊಂಡು ಈ ಭಾಗದ ಜನ ನಂಬ್ಕೊಂಡು ಜೀವನವನ್ನ ಸಾಗಿಸ್ತಾ ಇದ್ದಾರೆ. ಆದ್ರೆ ಈಗ 1 ಎಕರೆ 2 ಎಕರೆ ಇರ್ತಕ್ಕಂತ ಕೃಷಿ ಭೂಮಿಗಳನ್ನ ಕಿತ್ಕೊಂಡ್ರೆ ಮುಂದಿನ ನಮ್ಮ ಪೀಳಿಗೆಯ ಜೀವನ ಹೇಗೆ ಅನ್ನುವಂತಹ ಆತಂಕ ಈಗ ರೈತರಲ್ಲಿ ಮನೆ ಮಾಡಿರುವಂತದ್ದು. ಜೊತೆಗೆ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ MC ಸುಧಾಕರ್ ಕೂಡ ಈ ನಿಟ್ಟಿನಲ್ಲಿ ರೈತರ ನೆರವಿಗೆ ಧಾವಿಸ್ತಾ ಇಲ್ಲ ಅಂತಕ್ಕಂಥ ಆಕ್ರೋಶ ಈಗ ರೈತರಲ್ಲಿ ಇರುವಂತದ್ದು. ಹೀಗಾಗಿ ಯಾವುದೇ ಕಾರಣಕ್ಕೂ ನಾವು ಭೂಮಿಯನ್ನ ಬಿಡೋದಿಲ್ಲ. ಈಗಾಗಲೇ ಚನ್ನರಾಯಪಟ್ಟಣ ಹೋಬಳಿಯಲ್ಲಿ ನಡೆದಂತಹ ಹೋರಾಟದ ಕಿಚ್ಚು ಯಾವ ರೀತಿ ಇತ್ತೋ ಅದೇ ರೀತಿಯಾಗಿ ನಾವು ಕೂಡ ಮುಂದಿನ ದಿನಗಳಲ್ಲಿ ಮಾಡಬೇಕಾಗುತ್ತೆ. ಜೊತೆಗೆ ಕೂಡಲೇ ಜಿಲ್ಲಾಡಳಿತ ಈ ಒಂದು ಭೂ ಸ್ವಾಧೀನ ಪ್ರಕ್ರಿಯೆಗೆ ತಡೆಯನ್ನ ಕೊಡಬೇಕು. ಸರ್ಕಾರ ಕೂಡ ಈ ಬಗ್ಗೆ ತಲೆಯನ್ನ ಕೆಡಿಸ್ಕೊಳ್ಬೇಕು. ಯಾಕಂದ್ರೆ ಕೃಷಿ ಭೂಮಿ ಇರುವಂತದ್ದು ಅನ್ನುವಂತಹ ನಿಟ್ಟಿನಲ್ಲಿ ಈಗ ರೈತರು ಒತ್ತಾಯವನ್ನ ಮಾಡ್ತಾ ಇರುವಂತದ್ದು. ರಂಜಿತ್, ಓಕೆ, ಎಕ್ಸಾಕ್ಟ್ಲಿ. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಮಂಜುನಾಥ್. 45 ದಿನಗಳಿಂದ ರೈತರು ಮಾಡುತ್ತಿದ್ದಂತ ಪ್ರತಿಭಟನೆ ಕೆಐಎಡಿಬಿಗೆ ತಮ್ಮ ಭೂಮಿಯನ್ನ ಬಿಟ್ಟು ಕೊಡಲ್ಲ ಅಂತ ಹೇಳಿ ರೈತರು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳ ಕಚೇರಿಯ ಬಳಿ ಪ್ರತಿಭಟನೆಯನ್ನ ಮಾಡುತ್ತಿದ್ದಾರೆ. ಪೊಲೀಸರು ಮತ್ತು ರೈತರ ನಡುವೆ ತಳ್ಳಾಟ ನೂಕಾಟ ಆಗಿದೆ. ಕೆಐಎಡಿಬಿಗೆ ಭೂಮಿ ಬಿಟ್ಟು ಕೊಡಲ್ಲ ಅಂತ ಹೇಳಿ ಪಟ್ಟು ಹಿಡಿದಂತ ರೈತರು ಪ್ರತಿಭಟನೆಯನ್ನ ಸುಮಾರು 45 ದಿನಗಳಿಂದ ಮಾಡುತ್ತಿದ್ರು. ಜಂಗಮಕೋಟೆ ಬಳಿ ನಿರ್ಮಾಣವಾಗುತ್ತಿರುವ ಕೆಐಎಡಿಬಿ ವಿರೋಧಿಸಿ ದನ ಕರುಗಳೊಂದಿಗೆ ಡಿಸಿ ಕಚೇರಿಗೆ ಮುತ್ತಿಗೆ ಹಾಕುವಂತ ಪ್ರಯತ್ನವನ್ನ ರೈತರು ಮಾಡಿದ್ದಾರೆ. ರೈತರು ಮತ್ತೆ ಪೊಲೀಸರ ನಡುವೆ ಅಲ್ಲಿ ನೂಕಾಟ ತಳ್ಳಾಟ ಎಲ್ಲವೂ ನಡೆದಿದೆ. ಚಿಕ್ಕಬಳ್ಳಾಪುರದಲ್ಲಿ ನಡೆದಿರುವಂತ ಘಟನೆ ಇದು. ಕೆಐಎಡಿಬಿಗೆ ನಮ್ಮ ಜಮೀನನ್ನ ಬಿಟ್ಟುಕೊಡಲ್ಲ ಅಂತ ಹೇಳಿ ರೈತರು 45 ದಿನಗಳಿಂದ ಪ್ರತಿಭಟನೆ ಮಾಡ್ತಾ ಇದ್ರು. ಇವತ್ತು ತೀವ್ರ ಸ್ವರೂಪ ಪಡ್ಕೊಂಡಿದೆ ಪ್ರತಿಭಟನೆ. ಯಾರದು?
ನಮ್ಮ ಪ್ರತಿನಿಧಿ ಮಂಜುನಾಥ್ ದಿನೂರು ಈಗ ನಮ್ಮ ಜೊತೆಲಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಘಟನೆ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಮಂಜುನಾಥ, 45 ದಿನಗಳಿಂದ ನಡೀತಾ ಇರುವಂತ ಪ್ರತಿಭಟನೆ ಇವತ್ತು ಏಕಾಏಕಿ ತೀವ್ರ ಸ್ವರೂಪವನ್ನ ಪಡೆದುಕೊಂಡಿದ್ದು ಯಾಕೆ? ಪೊಲೀಸರು ಮತ್ತೆ ರೈತರ ನಡುವೆ ಏನೇನಾಯ್ತಲ್ಲಿ, ಏನೇನು ಹೈಡ್ರಾಮಾ ಆಯ್ತು, ಸದ್ಯಕ್ಕೆ ಹೇಗಿದೆ ಈಗ ಪರಿಸ್ಥಿತಿ? ರಂಜಿತ್, ಏನಂದ್ರೆ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕಿನ ಜಮಕೋಟೆ ಹೋಬಳಿಯಲ್ಲಿ 2ನೇ ಹಂತವಾಗಿ ಸಾವಿರಾರು ಎಕರೆ ಕೆಡಿಬಿ ಭೂಸ್ವಾಧೀನ ರೈತರ ಭೂಮಿಯನ್ನ ಭೂಸ್ವಾಧೀನ ಮಾಡಲಿಕ್ಕೆ ಮುಂದಾಗಿದೆ. ಇದನ್ನ ಖಂಡಿಸಿ ಕಳೆದ 45 ದಿನಗಳಿಂದನೂ ಕೂಡ ರೈತರು ಭಾರಿ ಪ್ರತಿಭಟನೆಯನ್ನ ಮಾಡ್ಕೊಂಡು ಬರ್ತಾ ಇದ್ರು. ಆದ್ರೂ ಕೂಡ ಈ ಬಗ್ಗೆ ಜಿಲ್ಲಾಡಳಿತ ಆಗಿರ್ಬೋದು ಅಥವಾ ಸರ್ಕಾರ ಆಗಿರ್ಬೋದು ಯಾರು ಕೂಡ ರೈತರ ಆ ಒಂದು ಕೆಡಿಬಿ ಭೂಸ್ವಾಧೀನ ಕೈ ಬಿಡುವಂತಹ ಕೆಲಸವನ್ನ ಮಾಡಲಿಲ್ಲ. ಹೀಗಾಗಿ ಇವತ್ತು ಏನು ಜಮಕೋಟೆ ಹೋಬಳಿಯ ಹಲವಾರು ಹಳ್ಳಿಗಳ ರೈತರು ತಮ್ಮ ದನ ಕರುಗಳೊಂದಿಗೆ ಡಿಸಿ ಕಚೇರಿ, ಚಿಕ್ಕಬಳ್ಳಾಪುರ ಡಿಸಿ ಕಚೇರಿಗೆ ಮುತ್ತಿಗೆ ಹಾಕಿ ಇರುವಂತದ್ದು ಕೆಡಿಬಿ ಭೂಸ್ವಾಧೀನವನ್ನ ಯಾವುದೇ ಕಾರಣಕ್ಕೂ ಮಾಡ್ಕೊಡ್ಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಬೃಹತ್ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಡಿಸಿ ಕಚೇರಿಗೆ ಏನು ಹಸುಗಳು ಮತ್ತೆ ಕರುಗಳನ್ನ ನುಗ್ಗಿಸುವಂತ ಸಂದರ್ಭದಲ್ಲಿ ಪೊಲೀಸರಿಗೆ ಮತ್ತೆ ರೈತರಿಗೆ ಮಾತಿನ ಚಕಮಕಿ ಕೂಡ ನಡೀತು. ಜೊತೆಗೆ ಪೊಲೀಸರನ್ನ ತಳ್ಳಾಡಿಕೊಂಡು ತಾವು ತಂದಿದ್ದಂತಹ ಕರುಗಳು ಮತ್ತೆ ದನ ಕರುಗಳನ್ನ ಡಿಸಿ ಕಚೇರಿಗೆ ಮುತ್ತಿಗೆ ಹಾಕುವುದರ ಮೂಲಕ ಸರ್ಕಾರದ ನಡೆಯನ್ನ ಈಗ ರೈತರು ಖಂಡಿಸ್ತಾ ಇರುವಂತದ್ದು. ಜೊತೆಗೆ ಈಗಾಗಲೇ ರೈತರ ಭೂ ಸ್ವಾಧೀನ ಮಾಡ್ಲಿಕ್ಕೆ ಮುಂದಾಗಿರುವಂತಹ ಜಮೀನಿನಲ್ಲಿ ಸಾಕಷ್ಟು ಕೃಷಿಯನ್ನ ನಂಬ್ಕೊಂಡು ಈ ಭಾಗದ ಜನ ನಂಬ್ಕೊಂಡು ಜೀವನವನ್ನ ಸಾಗಿಸ್ತಾ ಇದ್ದಾರೆ. ಆದ್ರೆ ಈಗ 1 ಎಕರೆ 2 ಎಕರೆ ಇರ್ತಕ್ಕಂತ ಕೃಷಿ ಭೂಮಿಗಳನ್ನ ಕಿತ್ಕೊಂಡ್ರೆ ಮುಂದಿನ ನಮ್ಮ ಪೀಳಿಗೆಯ ಜೀವನ ಹೇಗೆ ಅನ್ನುವಂತಹ ಆತಂಕ ಈಗ ರೈತರಲ್ಲಿ ಮನೆ ಮಾಡಿರುವಂತದ್ದು. ಜೊತೆಗೆ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ MC ಸುಧಾಕರ್ ಕೂಡ ಈ ನಿಟ್ಟಿನಲ್ಲಿ ರೈತರ ನೆರವಿಗೆ ಧಾವಿಸ್ತಾ ಇಲ್ಲ ಅಂತಕ್ಕಂಥ ಆಕ್ರೋಶ ಈಗ ರೈತರಲ್ಲಿ ಇರುವಂತದ್ದು. ಹೀಗಾಗಿ ಯಾವುದೇ ಕಾರಣಕ್ಕೂ ನಾವು ಭೂಮಿಯನ್ನ ಬಿಡೋದಿಲ್ಲ. ಈಗಾಗಲೇ ಚನ್ನರಾಯಪಟ್ಟಣ ಹೋಬಳಿಯಲ್ಲಿ ನಡೆದಂತಹ ಹೋರಾಟದ ಕಿಚ್ಚು ಯಾವ ರೀತಿ ಇತ್ತೋ ಅದೇ ರೀತಿಯಾಗಿ ನಾವು ಕೂಡ ಮುಂದಿನ ದಿನಗಳಲ್ಲಿ ಮಾಡಬೇಕಾಗುತ್ತೆ. ಜೊತೆಗೆ ಕೂಡಲೇ ಜಿಲ್ಲಾಡಳಿತ ಈ ಒಂದು ಭೂ ಸ್ವಾಧೀನ ಪ್ರಕ್ರಿಯೆಗೆ ತಡೆಯನ್ನ ಕೊಡಬೇಕು. ಸರ್ಕಾರ ಕೂಡ ಈ ಬಗ್ಗೆ ತಲೆಯನ್ನ ಕೆಡಿಸ್ಕೊಳ್ಬೇಕು. ಯಾಕಂದ್ರೆ ಕೃಷಿ ಭೂಮಿ ಇರುವಂತದ್ದು ಅನ್ನುವಂತಹ ನಿಟ್ಟಿನಲ್ಲಿ ಈಗ ರೈತರು ಒತ್ತಾಯವನ್ನ ಮಾಡ್ತಾ ಇರುವಂತದ್ದು. ರಂಜಿತ್, ಓಕೆ, ಎಕ್ಸಾಕ್ಟ್ಲಿ. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಮಂಜುನಾಥ್. 45 ದಿನಗಳಿಂದ ರೈತರು ಮಾಡುತ್ತಿದ್ದಂಥ ಪ್ರತಿಭಟನೆ, KIADBಗೆ ತಮ್ಮ ಭೂಮಿಯನ್ನ ಬಿಟ್ಟು ಕೊಡಲ್ಲ ಅಂತ ಹೇಳಿ ರೈತರು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ, ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳ ಕಚೇರಿಯ ಬಳಿ ಪ್ರತಿಭಟನೆಯನ್ನ ಮಾಡುತ್ತಿದ್ದಾರೆ. ಪೊಲೀಸರು ಮತ್ತು ರೈತರ ನಡುವೆ ತಳ್ಳಾಟ ನೂಕಾಟಾಗಿದೆ. KIADBಗೆ ಭೂಮಿ ಬಿಟ್ಟು ಕೊಡಲ್ಲ ಅಂತ ಹೇಳಿ ಪಟ್ಟು ಹಿಡಿದಂತ ರೈತರು ಪ್ರತಿಭಟನೆಯನ್ನ ಸುಮಾರು 45 ದಿನಗಳಿಂದ ಮಾಡುತ್ತಿದ್ರು. ಜಂಗಮಕೋಟೆ ಬಳಿ ನಿರ್ಮಾಣವಾಗುತ್ತಿರುವ KIADB ವಿರೋಧಿಸಿ ದನ ಕರುಗಳೊಂದಿಗೆ ಡಿಸಿ ಕಚೇರಿಗೆ ಮುತ್ತಿಗೆ ಹಾಕುವಂತ ಪ್ರಯತ್ನವನ್ನ ರೈತರು ಮಾಡಿದ್ದಾರೆ. ರೈತರು ಮತ್ತೆ ಪೊಲೀಸರ ನಡುವೆ ಅಲ್ಲಿ ನೂಕಾಟ, ತಳ್ಳಾಟ ಎಲ್ಲವೂ ನಡೆದಿದೆ. ಚಿಕ್ಕಬಳ್ಳಾಪುರದಲ್ಲಿ ನಡೆದಿರುವಂತ ಘಟನೆ ಇದು. KIADBಗೆ ನಮ್ಮ ಜಮೀನನ್ನ ಬಿಟ್ಟುಕೊಡಲ್ಲ ಅಂತ ಹೇಳಿ ರೈತರು 45 ದಿನಗಳಿಂದ ಪ್ರತಿಭಟನೆ ಮಾಡ್ತಾ ಇದ್ರು. ಇವತ್ತು ತೀವ್ರ ಸ್ವರೂಪ ಪಡ್ಕೊಂಡಿದೆ ಪ್ರತಿಭಟನೆ. ನಮ್ಮ ಪ್ರತಿನಿಧಿ ಮಂಜುನಾಥ್ ದಿನೂರು ಈಗ ನಮ್ಮ ಜೊತೆಲಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಘಟನೆ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಮಂಜುನಾಥ, 45 ದಿನಗಳಿಂದ ನಡೀತಾ ಇರುವಂತ ಪ್ರತಿಭಟನೆ ಇವತ್ತು ಏಕಾಏಕಿ ತೀವ್ರ ಸ್ವರೂಪವನ್ನ ಪಡೆದುಕೊಂಡಿದ್ದು ಯಾಕೆ? ಪೊಲೀಸರು ಮತ್ತೆ ರೈತರ ನಡುವೆ ಏನೇನಾಯ್ತಲ್ಲಿ, ಏನೇನು ಹೈಡ್ರಾಮಾ ಆಯ್ತು, ಸದ್ಯಕ್ಕೆ ಹೇಗಿದೆ ಈಗ ಪರಿಸ್ಥಿತಿ? ರಂಜಿತ್, ಏನಂದ್ರೆ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕಿನ ಜಮಕೋಟೆ ಹೋಬಳಿಯಲ್ಲಿ 2ನೇ ಹಂತವಾಗಿ ಸಾವಿರಾರು ಎಕರೆ ಕೆಡಿಬಿ ಭೂಸ್ವಾಧೀನ ರೈತರ ಭೂಮಿಯನ್ನ ಭೂಸ್ವಾಧೀನ ಮಾಡ್ಲಿಕ್ಕೆ ಮುಂದಾಗಿದೆ. ಇದನ್ನ ಖಂಡಿಸಿ ಕಳೆದ 45 ದಿನಗಳಿಂದನೂ ಕೂಡ ರೈತರು ಭಾರಿ ಪ್ರತಿಭಟನೆಯನ್ನ ಮಾಡ್ಕೊಂಡು ಬರ್ತಾ ಇದ್ರು. ಆದ್ರೂ ಕೂಡ ಈ ಬಗ್ಗೆ ಜಿಲ್ಲಾಡಳಿತ ಆಗಿರ್ಬೋದು ಅಥವಾ ಸರ್ಕಾರ ಆಗಿರ್ಬೋದು ಯಾರು ಕೂಡ ರೈತರ ಆ ಒಂದು ಕೆಡಿಬಿ ಭೂಸ್ವಾಧೀನ ಕೈ ಬಿಡುವಂತಹ ಕೆಲಸವನ್ನ ಮಾಡಲಿಲ್ಲ. ಹೀಗಾಗಿ ಇವತ್ತು ಏನು ಜಮಕೋಟೆ ಹೋಬಳಿಯ ಹಲವಾರು ಹಳ್ಳಿಗಳ ರೈತರು ತಮ್ಮ ದನ ಕರುಗಳೊಂದಿಗೆ ಡಿಸಿ ಕಚೇರಿ, ಚಿಕ್ಕಬಳ್ಳಾಪುರ ಡಿಸಿ ಕಚೇರಿಗೆ ಮುತ್ತಿಗೆ ಹಾಕಿ ಇರುವಂತದ್ದು ಕೆಡಿಬಿ ಭೂಸ್ವಾಧೀನವನ್ನ ಯಾವುದೇ ಕಾರಣಕ್ಕೂ ಮಾಡ್ಕೊಡ್ಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಬೃಹತ್ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಡಿಸಿ ಕಚೇರಿಗೆ
ಏನು ಹಸುಗಳು ಮತ್ತೆ ಕರುಗಳನ್ನ ನುಗ್ಗಿಸುವಂತ ಸಂದರ್ಭದಲ್ಲಿ ಪೊಲೀಸರಿಗೆ ಮತ್ತೆ ರೈತರಿಗೆ ಮಾತಿನ ಚಕಮಕಿ ಕೂಡ ನಡೀತು. ಜೊತೆಗೆ ಪೊಲೀಸರನ್ನ ತಳ್ಳಾಡಿಕೊಂಡು ತಾವು ತಂದಿದ್ದಂತಹ ಕರುಗಳು ಮತ್ತೆ ದನ ಕರುಗಳನ್ನ ಡಿಸಿ ಕಚೇರಿಗೆ ಮುತ್ತಿಗೆ ಹಾಕುವುದರ ಮೂಲಕ ಸರ್ಕಾರದ ನಡೆಯನ್ನ ಈಗ ರೈತರು ಖಂಡಿಸ್ತಾ ಇರುವಂತದ್ದು. ಜೊತೆಗೆ ಈಗಾಗಲೇ ರೈತರ ಭೂ ಸ್ವಾಧೀನ ಮಾಡ್ಲಿಕ್ಕೆ ಮುಂದಾಗಿರುವಂತಹ ಜಮೀನಿನಲ್ಲಿ ಸಾಕಷ್ಟು ಕೃಷಿಯನ್ನ ನಂಬ್ಕೊಂಡು ಈ ಭಾಗದ ಜನ ನಂಬ್ಕೊಂಡು ಜೀವನವನ್ನ ಸಾಗಿಸ್ತಾ ಇದ್ದಾರೆ. ಆದ್ರೆ ಈಗ 1 ಎಕರೆ 2 ಎಕರೆ ಇರ್ತಕ್ಕಂತ ಕೃಷಿ ಭೂಮಿಗಳನ್ನ ಕಿತ್ಕೊಂಡ್ರೆ ಮುಂದಿನ ನಮ್ಮ ಪೀಳಿಗೆಯ ಜೀವನ ಹೇಗೆ ಅನ್ನುವಂತಹ ಆತಂಕ ಈಗ ರೈತರಲ್ಲಿ ಮನೆ ಮಾಡಿರುವಂತದ್ದು. ಜೊತೆಗೆ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ MC ಸುಧಾಕರ್ ಕೂಡ ಈ ನಿಟ್ಟಿನಲ್ಲಿ ರೈತರ ನೆರವಿಗೆ ಧಾವಿಸ್ತಾ ಇಲ್ಲ ಅಂತಕ್ಕಂಥ ಆಕ್ರೋಶ ಈಗ ರೈತರಲ್ಲಿ ಇರುವಂತದ್ದು. ಹೀಗಾಗಿ ಯಾವುದೇ ಕಾರಣಕ್ಕೂ ನಾವು ಭೂಮಿಯನ್ನ ಬಿಡೋದಿಲ್ಲ. ಈಗಾಗಲೇ ಚನ್ನರಾಯಪಟ್ಟಣ ಹೋಬಳಿಯಲ್ಲಿ ನಡೆದಂತಹ ಹೋರಾಟದ ಕಿಚ್ಚು ಯಾವ ರೀತಿ ಇತ್ತೋ ಅದೇ ರೀತಿಯಾಗಿ ನಾವು ಕೂಡ ಮುಂದಿನ ದಿನಗಳಲ್ಲಿ ಮಾಡಬೇಕಾಗುತ್ತೆ. ಜೊತೆಗೆ ಕೂಡಲೇ ಜಿಲ್ಲಾಡಳಿತ ಈ ಒಂದು ಭೂ ಸ್ವಾಧೀನ ಪ್ರಕ್ರಿಯೆಗೆ ತಡೆಯನ್ನ ಕೊಡಬೇಕು. ಸರ್ಕಾರ ಕೂಡ ಈ ಬಗ್ಗೆ ತಲೆಯನ್ನ ಕೆಡಿಸ್ಕೊಳ್ಬೇಕು. ಯಾಕಂದ್ರೆ ಕೃಷಿ ಭೂಮಿ ಇರುವಂತದ್ದು ಅನ್ನುವಂತ ನಿಟ್ಟಿನಲ್ಲಿ ಈಗ ರೈತರು ಒತ್ತಾಯವನ್ನ ಮಾಡ್ತಾ ಇರುವಂತದ್ದು. ರಂಜಿತ್. ಓಕೆ, ಎಕ್ಸಾಕ್ಟ್ಲಿ. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಮಂಜುನಾಥ್.